ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಮೇಲ್ನೋಟಕ್ಕೆ ಇಷ್ಟು ನಾನು ಒಂದಷ್ಟು ಮುಸ್ಲಿಂ ನಾಯಕರುಗಳ ಹೆಸರನ್ನು ಹೇಳ್ತಾ ಇದ್ದೆ. ಇವರ ತಲೆದಂಡ ಮಾತ್ರವಾ ಪ್ರಮುಖವಾಗಿ ರಾಜ್ಯದಲ್ಲಿ ಮುಸ್ಲಿಂ ಮುಖಂಡ ಅಂತ ಗುರುತಿಸಿಕೊಳ್ತಾ ಇರೋರು ಮುಂಚೂಣಿಯಲ್ಲಿರೋರು ಡೆಫಿನೆಟ್ಲಿ ಜಮೀರ್ ಅಹಮದ್ ಅವರು. ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡ್ತಾರಾ? ಇದು ಪ್ರಶ್ನೆಯಾಗಿ ಕಾಡ್ತಾ ಇದೆ. ಜಮೀರ್ ವಿರುದ್ಧ ಹೈಕಮಾಂಡ್ಗೆ ದೂರು ಹೋಗಿದೆ. ಈ ಹಿನ್ನೆಲೆಯಲ್ಲಿ ಸಚಿವ ಸಂಪುಟ ಪುನರ್ರಚನೆಯ ವೇಳೆ ಅವರನ್ನ ಅಥವಾ ಅವರ ತಲೆದಂಡ ಆಗತ್ತಾ? ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆಯಾಗಿರುವ ಸಾಧ್ಯತೆ ಕೇಳಿ ಬರ್ತಾ ಇದೆ. ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿಲ್ಲ ಅನ್ನುವ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಜಮೀರ್ ನಡೆಯಿಂದಲೇ ಕಾಂಗ್ರೆಸ್ಗೆ ಹಿನ್ನಡೆ ಅನ್ನುವಂತಹ ಚರ್ಚೆ ಕೂಡ ಈಗ ಆಲ್ರೆಡಿ ಆರಂಭ ಆಗಿದ್ದು, ಕಾಂಗ್ರೆಸ್ ಒಂದು ಹೈಕಮಾಂಡ್ಗೆ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಲೋಕಲ್ ರಿಪೋರ್ಟ್ ಏನ್ ಹೇಳ್ತಾ ಇದೆ ಸದ್ಯಕ್ಕೆ ಅಂತ ನೋಡಿ. ಎಲೆಕ್ಷನ್ ಟೈಮ್ ನಲ್ಲಿ ಬೆಳಗ್ಗೆಯಿಂದ ವೋಟ್ ಆಗಿರುತ್ತೆ, ಸಂಜೆ ಅಷ್ಟೊತ್ತಿಗೆ ಒಂದು ಲೈಟ್ ಆಗಿ ಅಥವಾ ಸ್ಲೈಟ್ ಆಗಿ ಒಂದು ಪಿಕ್ಚರ್ ಸಿಗುತ್ತೆ. ಸಿನಿಮಾದ ಒಂದು ಮೆಸೇಜ್ ಏನು ಅಂತ ಟ್ರೈಲರ್ ಅಲ್ಲಿ ಗೊತ್ತಾಗ್ಬಿಡುತ್ತಲ್ಲ, ಹಂಗೆ ಒಂದು ಸಿಕ್ಕಿರುತ್ತೆ ಒಂದು ಹಿಂಟ್. ಅದ್ರಲ್ಲೆಲ್ಲಾದ್ರೂ ಕಾಂಗ್ರೆಸ್ಗೆ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಹಿನ್ನಡೆ ಅನ್ನುವ ಮುನ್ಸೂಚನೆ ಸಿಕ್ಕಿದೆಯಾ? ನಂಬರ್ 1. ಎರಡನೇದೇನಪ್ಪಾ ಅಂತ ಹೇಳಿದ್ರೆ, ಪಕ್ಷದ ಪರವಾಗಿ ಇವ್ರು ಯಾರು ಕೆಲಸ ಮಾಡಿಲ್ಲ ಅಂತಲ್ಲ, ಅಥವಾ ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಪಕ್ಷದ ಅಭ್ಯರ್ಥಿ ವಿರುದ್ಧವಾಗಿ ಏನಾದ್ರೂ ಅಲ್ಲಿ ನಡ್ಕೊಂಡಿದಾರ, ಮೂರನೇ ವ್ಯಕ್ತಿಗೆ ಒಂದು ಅನುಕೂಲ ಮಾಡಿಕೊಡುವ ಪರಿಸ್ಥಿತಿಯನ್ನ ಮಾಡಿದಾರ, ನಮ್ಮನ್ನ ಎದುರಾಕೊಂಡ್ರೆ ನೋಡಿ ಗೊತ್ತಲ್ಲ ನಿಮ್ಗೆ ಅನ್ನುವ ಮೆಸೇಜ್ ಪಾಸ್ ಮಾಡೋಕೆ ಒಳಗೇನಾದ್ರೂ ಈ ಆ ಕಡೆಯಿಂದ ಈ ಕಡೆಗೆ ಇಂತಹ ಕೆಲಸಗಳು ಏನಾದ್ರೂ ಆಗಿದ್ಯಾ? ನಂಬರ್ 2. ನಂಬರ್ 3, ಕೇವಲ ಈ ಬಲೆ ಹಾಕಿ ಚಿಕ್ಕ ಪುಟ್ಟ ಮೀನುಗಳನ್ನ ಹಿಡಿಯುವ ಅಥವಾ ತಲೆದಂಡ ಮಾಡುವ ಕೆಲಸಗಳಾಗತ್ತಾ? ಜಮೀರ್ ಅಹಮದ್ ಅನ್ನುವ ಸಚಿವರ ತಲೆದಂಡ ಕೂಡ ಆಗುತ್ತಾ ಅಂತ. ಇನ್ ಕೇಸ್ ಸಚಿವ ಜಮೀರ್ ಅಹಮದ್ ಅವರ ತಲೆದಂಡವೂ ಆಗುತ್ತೆ ಅನ್ನೋದಾದ್ರೆ ಅದು ಕೇವಲ ದಾವಣಗೆರೆ ದಕ್ಷಿಣ ಭಾಗಕ್ಕೆ ಮಾತ್ರ ಸೀಮಿತ ಆಗಲ್ಲ. ರಾಜ್ಯದಲ್ಲಿ ಮುಸ್ಲಿಂ ಪ್ರಭಾವಿ ನಾಯಕ ಅಂತ ಜಮೀರ್ ಅಹಮದ್ ಅವರು ಗುರುತಿಸ್ಕೊಂಡಿದ್ದಾರೆ, ಅನುಮಾನವೇ ಬೇಡ. ಇವ್ರ ಮೇಲೆ ಏನಾದ್ರೂ ತಲೆದಂಡ ಅನ್ನುವಂತಹ ಒಂದು ತೂಗುಕತ್ತಿಯನ್ನ ನೇತಾಡ್ಸೋಕೆ ಕಾಂಗ್ರೆಸ್ ಪ್ರಯತ್ನ ಪಟ್ರೆ ಅಥವಾ ಆ ಪ್ರಯತ್ನವನ್ನ ಮಾಡಿದ್ರೆ ರಾಜ್ಯದಲ್ಲಿ ಮುಸ್ಲಿಂ ಸಮುದಾಯವನ್ನ ಎದುರು ಹಾಕೊಂಡಂಗಾಗುತ್ತೆ. ಸೊ ಈಗ ಜಮೀರ್ ಅಹಮದ್ ಅವರ ವಿಚಾರದಲ್ಲಿ ಕಾಂಗ್ರೆಸ್ನ ನಡೆ ಏನು? ಜಮೀರ್ ಅಹಮದ್ ಅವರು ಅಲ್ಲಿಗೆ ಹೋಗಿ ಒಂದೆರಡು ದಿನ ಪ್ರಚಾರದಲ್ಲಿ ಭಾಗಿಯಾಗಿದ್ದಿದ್ರೆ, ತನು ಮನ ಧನವನ್ನ ಬೇಡ ಬಿಡಿ, ತನು ಮನವನ್ನು ಅರ್ಪಿಸಿದ್ರೆ ಬಹುಶಃ ಕಾಂಗ್ರೆಸ್ ಹೈಕಮಾಂಡ್ಗೆ ಏನೋ ಒಂದು ಇಂಟರ್ನಲ್ ರಿಪೋರ್ಟ್ ಹೋಗಿದೆ, ಅಲ್ಲಿ ಸ್ವಲ್ಪ ಹಿನ್ನಡೆ ಆಗಿರಬಹುದು ಅನ್ನುವಂತಹ ಸುದ್ದಿಗಳು ಓಡಾಡ್ತಾ ಇದೆಯಲ್ಲ, ಅದು ಸಿಗ್ಲಿಕ್ಕೆ ಚಾನ್ಸ್ ಇರಲಿಲ್ಲ. ಎಲ್ಲಿಂದ ಆರಂಭ ಆಯ್ತು? ಟಿಕೆಟ್ ವಿಚಾರವಾಗಿ ಆರಂಭ ಆಯ್ತು. ಜಮೀರ್ ಅವ್ರು ಬಂದು ಅಲ್ಲಿರುವ ಮುಸ್ಲಿಂ ಮುಖಂಡರು ನನ್ನ ಭೇಟಿ ಮಾಡಿದ್ದಾರೆ, ನಮ್ಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ದಾರೆ ಅಂತ ಯಾವಾಗ ಅಂದ್ರು, ಶಾಮನೂರು ಶಿವಶಂಕರಪ್ಪನವರ ಮಗ ಮಲ್ಲಿಕಾರ್ಜುನ್ ಅವರು ಹಿಗ್ಗಾಮುಗ್ಗ ಕ್ಲಾಸ್ ತಗೋಬಿಟ್ರು. ಯಾರ್ರೀ ಅವನು ಅಂತ ಏಕವಚನ ಎಲ್ಲ ಬಳಸಿದ್ರು. ನಮ್ಮೂರಿಂದ ನಾವು ನೋಡ್ಕೊಳ್ತೀವಿ, ಯಾರತ್ತ ಬರಕಿಲ್ಲಿಗೆ ಕರ್ದಿರೋದ್ ಯಾರು ಅಂದ್ರು. ಎಲ್ಲವೂ ಮುಗೀತು, ಟಿಕೆಟ್ ತನಕ ಆಯ್ತು, ಸಮಾಧಾನ ಮಾಡಿದ್ರು, ಮೇಲ್ ನೋಟಕ್ಕೆ ತೇಪೆಯನ್ನು ಹಚ್ಚಿದ್ರು. ಆದ್ರೂ ಕೂಡ ಮಾತನಾಡ್ತಾ ಜಮೀರ್ ಅಹಮದ್ ಅವ್ರನ್ನ ನಾವು ಕರ್ದೇ ಇಲ್ಲ, ಬರೋದು ಏನ್ ಬೇಕಾಗಿಲ್ಲ ಅನ್ನೋ ರೀತಿಯಲ್ಲೇ ಮಾತಾಡಿದ್ರು ಮಲ್ಲಿಕಾರ್ಜುನ್ ಅವರು. ಆಗಿಂದಲೇ ಒಂದು ಟೀಮ್ ಅಲ್ಲಿ ಆಕ್ಟಿವ್ ಆಗುತ್ತೆ. ಪರಿಣಾಮ ಏನೋ ಹಿನ್ನಡೆ ಆಗಿದೆ ಅನ್ನುವಂತಹ ಮುನ್ಸೂಚನೆ ಸಿಕ್ಕಂಗೆ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ದಿನ ಕಾದ್ ನೋಡೋಣ.